ಪವರ್ ಫೈಟ್ ಹೊತ್ತಲ್ಲೇ ಸಿಎಂ ಸಿದ್ದು ಹೊಸ ದಾಳ ಉರುಳಿಸುತ್ತಿದ್ದಾರೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಒಂದನ್ನ ತೋರಿಸ್ತಿದ್ದೀವಿ. ಪವರ್ ಫೈಟ್ ಹೊತ್ತಲ್ಲೇ ಸಿಎಂ ಹೊಸ ದಾಳ ಉರುಳಿಸುತ್ತಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿರುವಂತಹ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕುತೂಹಲವನ್ನ ಮೂಡಿಸಿದೆ. ಸಿದ್ದರಾಮಯ್ಯನವರ ನಡೆ ಏನು ಅನ್ನುವಂಥದ್ದು. ಸಚಿವರನ್ನ ಒಟ್ಟಾಗಿ ಸೇರಿಸುತ್ತಿರುವಂತಹ ಸಿದ್ದರಾಮಯ್ಯ ಏನಿದೆ ಇದರ ಹಿಂದಿನ ಲೆಕ್ಕಾಚಾರ? ಪವರ್ ಫೈಟ್ ಬೆಂಕಿ ಇನ್ನೂ ಧಗ ಧಗ ಅನ್ನುವಾಗಲೇ ಸಿಎಂ ಸಿದ್ದರಾಮಯ್ಯ ಹೊಸ ದಾಳ ಉರುಳಿಸುತ್ತಿದ್ದಾರೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿವ್ ಎಕ್ಸ್ಕ್ಲೂಸಿವ್ ಅನ್ನ ಬ್ರೇಕ್ ಮಾಡ್ತಿದ್ದೀವಿ. ಸಿಎಂ ಈ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸಚಿವರನ್ನ ಒಟ್ಟಾಗಿ ಸೇರಿಸುತ್ತಿರುವಂತಹ ಸಿದ್ದರಾಮಯ್ಯ ಯಾಕೆ ಅನ್ನುವಂಥದ್ದು, ಇದರ ಹಿಂದಿನ ಲೆಕ್ಕಾಚಾರ ಏನಿದೆ, ಸಿಎಂಗೆ ಯಾಕೆ ಸಚಿವರನ್ನೆಲ್ಲ ಸೇರಿಸ್ತಿರುವಂತ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಪವರ್ ಫೈಟ್ ಹೊತ್ತಲ್ಲೇ ಸಿಎಂ ಹೊಸ ದಾಳ ಉರುಳಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ನಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ ಈಗ. ಯಾಕೆಂದ್ರೆ ಸಚಿವರನ್ನೆಲ್ಲ ಒಟ್ಟಾಗಿಸುವಂಥದ್ದು, ಸಚಿವರನ್ನ ಸೇರಿಸ್ತಿರುವಂತಹ ಹಿಂದಿನ ಉದ್ದೇಶ ಲೆಕ್ಕಾಚಾರಗಳು ಏನು? ಸಿಎಂ ಯಾವ ಪ್ಲಾನ್, ಮೆಗಾ ಪ್ಲಾನ್ ಇಟ್ಕೊಂಡು ಈ ದಾಳವನ್ನ ಉರುಳಿಸ್ತಿದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೀತಿದೆ. ಕುತೂಹಲ ಮೂಡಿಸಿದೆ ಈಗ ಸಿಎಂ ಸಿದ್ದರಾಮಯ್ಯರ ನಡೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗ ಸಿಎಂ ಸಿದ್ದರಾಮಯ್ಯರ ನಡೆ ಏನಿದೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ಮೊನ್ನೆ ಅಷ್ಟೇ ಡಿನ್ನರ್ ಮೀಟಿಂಗ್ ಆಯ್ತು ಡಿಕೆಶಿ ಅವರದು. ಈಗ ಸಿಎಂ ಸಚಿವರನ್ನೆಲ್ಲ ಸೇರಿಸಿ ಮೀಟಿಂಗ್ ಅಂತಿದ್ದಾರೆ. ಏನಿದೆ ಇದರ ಹಿಂದಿನ ಲೆಕ್ಕಾಚಾರ? ಮಂಜರಿ, ಪಂಚರಾಜ್ಯ ಚುನಾವಣೆಯ ಬೆನ್ನಲ್ಲೇ ಒಂದಿಷ್ಟು ಜವಾಬ್ದಾರಿ ಹಂಚಿಕೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ರಾಜ್ಯದಲ್ಲಿ ಇರುವಂತದ್ದು. ಏನು ಅದರ ಸಂಬಂಧ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನುವಂತಹದ್ದಿದೆ. ಆದ್ರೆ ನಾಯಕತ್ವ ವಿಚಾರ ಜೋರು ಮಟ್ಟಿಗೆ ಚರ್ಚೆ ಆಗ್ತಿದೆ. ಜೊತೆಗೆ ಮಾರ್ಚ್ ಅಂತ್ಯದ ವೇಳೆಗೆ ಒಂದಿಷ್ಟು ಬದಲಾವಣೆ ಅನ್ನುವಂತಹದ್ದು ಚರ್ಚೆ ಆಗ್ತಿದೆ ಅನ್ನೋದ್ರ ಬೆನ್ನಲ್ಲೇ ಇದೀಗ ಸಚಿವರುಗಳನ್ನ ಊಟಕ್ಕೆ ಸಿಎಂ ಸಿದ್ದರಾಮಯ್ಯ 16ರಂದು ಕರೆದಿರುವಂತಹದ್ದು ಸಹಜವಾಗಿ ಕುತೂಹಲವನ್ನ ಮೂಡಿಸ್ತಿದೆ. ಪ್ರಮುಖವಾಗಿ ಬಹಿರಂಗವಾಗಿ ಅವ್ರು ಏನು ಸದ್ಯಕ್ಕೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಹೇಳದೇ ಇದ್ರೂ ಕೂಡ ಸಚಿವರೆಲ್ಲರೂ ಕೂಡ ನನ್ನೊಟ್ಟಿಗೆ ಇದ್ದಾರೆ ಅನ್ನುವಂಥದ್ದನ್ನ ಹೈಕಮಾಂಡ್ಗೂ ಸಂದೇಶ ಕೊಡ್ಬೇಕಾಗಿದೆ. ಇದರ ಜೊತೆಗೆ ಒಂದಿಷ್ಟು ಜವಾಬ್ದಾರಿಯನ್ನ ಅಂದ್ರೆ ಹೈಕಮಾಂಡ್ ನಾಯಕರುಗಳು ತಿಳಿಸಿದಂತೆ ಪಂಚರಾಜ್ಯ ಚುನಾವಣೆಗಳಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಬೇಕಾದಂತಹ ಅನಿವಾರ್ಯತೆಯು ಕೂಡ ಇರೋದ್ರಿಂದ ಆ ಸಂಬಂಧ ಈ ಒಂದು ಸಭೆಯನ್ನ ಕರೆಯಲಾಗಿದೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಮಾಹಿತಿ. ಮಂಜರಿ, ಸಚಿವರನ್ನ ಡಿನ್ನರ್ ಮೀಟಿಂಗ್ಗೆ ಕರೆದ ಸಿದ್ದರಾಮಯ್ಯ ಮಾರ್ಚ್ 16ರಂದು ಸಚಿವರ ಜೊತೆಗೆ ಸಿಎಂ ಡಿನ್ನರ್ ಸಭೆ ನಡೆಸ್ತಾರೆ. ಪಂಚರಾಜ್ಯ ಚುನಾವಣೆ ದಿನಾಂಕ ಘೋಷಣೆಯ ಹೊತ್ತಲ್ಲೇ ಈ ಸಭೆಯಾಗಿದೆ. ಚುನಾವಣೆ ಘೋಷಣೆಗೂ ಮೊದಲೇ ಜವಾಬ್ದಾರಿ ಹಂಚ್ತಾರಾ ಹಾಗಾದ್ರೆ ಸಿಎಂ, ಅಥವಾ ನಾಯಕತ್ವದ ವಿಚಾರವಾಗಿ ಸ್ಪಷ್ಟತೆ ಬರುವಂತಹ ಸಾಧ್ಯತೆ ಇದೆಯಾ? ಕುತೂಹಲ ಮೂಡಿಸಿದೆ ಈಗ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಮೀಟಿಂಗ್. ಸಚಿವರ ಡಿನ್ನರ್ ಮೀಟಿಂಗ್ ಕರೆಯಲು ಹೇಳಿದ್ಯಾರು? ಹೈಕಮಾಂಡ್ ನಾಯಕರೇನಾದ್ರೂ ಸಿಎಂಗೆ ಸೂಚನೆ ನೀಡಿದ್ರಾ? ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಸಿಎಂ ಈ ರೀತಿಯಾಗಿ ಡಿನ್ನರ್ ಮೀಟಿಂಗ್ ನ ಕರೆದಿದ್ದಾರಾ? ಸದ್ಯ ಸಿಎಂ ಸ್ಥಾನ ಸಿಗುತ್ತಾ ಇಲ್ವೋ ಅನ್ನೋಂತ ವಿಶ್ವಾಸದಲ್ಲಿದ್ದಾರೆ ಡಿಕೆಶಿ. ಇನ್ನು ಯುಗಾದಿಯ ಬಳಿಕ ಸಿಹಿ ಸುದ್ದಿ ಸಿಗಲಿದೆ ಅಂದಿರುವಂತಹ ಡಿಕೆ ಆಪ್ತರು ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರಿಂದ ಡಿನ್ನರ್ ಮೀಟಿಂಗ್ ಬೇರೆ ಅರೇಂಜ್ ಆಗಿದೆ. ರಾಜಕೀಯದಲ್ಲಿ ದಿನದಿನವೂ ಹೊಸ ವಿಚಾರಗಳನ್ನ, ಹೊಸ ಚರ್ಚೆಗಳನ್ನ ನೋಡ್ತಾನೆ ಇರ್ತೀವಿ. ಅಂಥದ್ದೇ ಇವತ್ತು ಕೂಡ ಈಗ ಸಚಿವರನ್ನ ಡಿನ್ನರ್ ಮೀಟಿಂಗ್ಗೆ ಕರೆದು ಸಿದ್ದರಾಮಯ್ಯರವರು ಚರ್ಚೆ ಆಗ್ತಿದ್ದಾರೆ. ಮಾರ್ಚ್ 16ರಂದು ಸಚಿವರ ಜೊತೆಗೆ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿರುವಂತದ್ದು. ಪಂಚರಾಜ್ಯದ ಚುನಾವಣೆಯ ದಿನಾಂಕ ಘೋಷಣೆಯಾಗಿರುವಂತಹ ಈ ಬೆನ್ನಲ್ಲೇ ಚುನಾವಣೆಗೂ ಮೊದಲೇ ಜವಾಬ್ದಾರಿಯನ್ನ ಹಂಚುವಂತಹ ಸಾಧ್ಯತೆ, ಜೊತೆಗೆ ಆ ಜವಾಬ್ದಾರಿ ಹಂಚೋದಕ್ಕೆ ಮೀಟಿಂಗ್ ಕರೆದಿದ್ದಾರಾ ಅಥವಾ ನಾಯಕತ್ವದ ವಿಚಾರವಾಗಿ ಸ್ಪಷ್ಟತೆ ಅನ್ನುವಂತಹ ಕಾರಣಕ್ಕೆ ಅಸಾಧ್ಯತೆ ಕಾಣಿಸ್ತಿದೆ. ಹಾಗಾಗಿ ಇನ್ನು ಮೇಲಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗತ್ತೆ ಅನ್ನುವಂತ ಕಾರಣ ಇಲ್ಲಿ ಹೊರ ಹಾಕಬಹುದಾ, ಅಥವಾ ಕುತೂಹಲ ಮೂಡಿಸಿದೆ ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರ ಈ ಡಿನ್ನರ್ ಮೀಟಿಂಗ್? ಸಚಿವರ ಡಿನ್ನರ್ ಮೀಟಿಂಗ್ ಕರೆಯಲು ಯಾರು ಹೇಳಿದ್ರು ಸಿಎಂಗೆ? ಸಿಎಂ ಸ್ವತಃ ಈ ನಿರ್ಧಾರವನ್ನು ತೆಗೆದುಕೊಂಡ್ರ ಅಥವಾ ಹೈಕಮಾಂಡ್ ನಾಯಕರ ಆದೇಶದ ಬೆನ್ನಲ್ಲಿ, ಸೂಚನೆಯ ಬೆನ್ನಲ್ಲಿ ಸಿಎಂ ಈ ರೀತಿಯಾಗಿ
ಡಿನ್ನರ್ ಮೀಟಿಂಗ್ ನ ಅರೇಂಜ್ ಮಾಡಿದಾರ ಅನ್ನುವಂಥದ್ದು. ಸದ್ಯ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಡಿಕೆಶಿ. ಪವರ್ ಫೈಟ್ಗೆ ಏನಾದರೂ ತೆರೆ ಬೀಳಬಹುದಾ? ಡಿಸಿಎಂ ಡಿಕೆ ಶಿವಕುಮಾರ್ ಯುಗಾದಿ ಹೊತ್ತಿಗಾದ್ರೂ ಸಿಹಿ ಸುದ್ದಿ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಸಿಎಂ ಕರೆದಿರುವಂತಹ ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ.